ಮೊದಲ ರಾತ್ರಿ ನನ್ನ ಹೆಂಡತಿ ನನ್ನ ಜೊತೆ ಸರಿಯಾಗಿ ಸಹಕರಿಸಲಿಲ್ಲ. ಕೋಪ ಬಂದು ನಾನು ಕಿರುಚಿದೆ. ಆಗ ನನ್ನ ಅತ್ತೆ ಬಂದರು. ನಿಮ್ಮ ಮಗಳನ್ನು ಸರಿಯಾಗಿ ಸಾಕಿಲ್ಲ, ನನಗೆ ಯಾವ ಸಹಾಯ ಮಾಡುತ್ತಿಲ್ಲ ಅಂತ ಹೇಳಿದಾಗ ಅವರು ಮಗಳಿಗೆ ಬುದ್ಧಿ ಹೇಳಿದರು. ಆದರೂ ಅವಳು ಕೇಳಲಿಲ್ಲ. ಕೋಪದಿಂದ ನಾನು ನನ್ನ ಹೆಂಡತಿಯನ್ನು ರೂಮಿನಿಂದ ಹೊರಗೆ ಹಾಕಿ ನನ್ನ ಅತ್ತೆ ಜೊತೆ ಮೊದಲ ರಾತ್ರಿ ಮಾಡಿಕೊಂಡೆ. ಅವರು ಹಾಕಿದ್ದ ಸೀರೆಯನ್ನು ಕಿತ್ತೆಸೆದು ಅವರ ಜೊತೆ ರೊಮ್ಯಾಂಟಿಕ್ ಆಗಿ ಅವರ ತುಟಿಗಳಿಗೆ ಮುತ್ತುಗಳನ್ನು ಕೊಟ್ಟೆ. ಅಷ್ಟೇ ಅಲ್ಲ, ಅವರ ಮೃದುವಾದ ಎದೆಗಳ ಮೇಲೆ ಕೈಯನ್ನು ಆಡಿಸುತ್ತಿದ್ದೆ. ಮುಂದೆ ಕೆಲಸ ಎಲ್ಲ ಆದ ಮೇಲೆ ನನ್ನ ಅತ್ತೆ ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿದೆ. ನನ್ನ ಹೆಸರು ಕಾರ್ತಿಕ್. ಅಪ್ಪ ಅಮ್ಮನ ಮುದ್ದಿನ ಮಗ, ಒಬ್ಬನೇ ಮಗ. ಚಿಕ್ಕಂದಿನಿಂದ ತುಂಬ ಮುದ್ದಿನಿಂದ ಸಾಕಿದ್ದಾರೆ. ನನಗೆ ಏನು ಬೇಕೋ ಅದು ಬೇಕೇ ಬೇಕು. ಹಠ ಮಾಡಿ ಬಲವಂತ ಮಾಡಿ ತೆಗೆಸಿಕೊಳ್ಳುತ್ತಿದ್ದೆ. ಅಪ್ಪ ಅಮ್ಮ ಪ್ರತಿ ಬಾರಿ ಕೂಡ ನನ್ನ ಬಲವಂತಕ್ಕೆ ಒಪ್ಪಿಕೊಳ್ಳುತ್ತಿದ್ದರು. ನನಗಾಗಿ ಒಳ್ಳೆಯದನ್ನೇ ಮಾಡುತ್ತಿದ್ದರು. ನನಗೆ ನೋವು ಮಾಡುತ್ತಿರಲಿಲ್ಲ. ಅವರಿಗೆ ನಾನೆಂದರೆ ತುಂಬ ಇಷ್ಟ, ನನಗೂ ಕೂಡ ಅವರೆಂದರೆ ತುಂಬ ಇಷ್ಟ. ನನ್ನ ಪ್ರೀತಿಗೆ ಅವರು ಇನ್ನೊಂದು ಮಗುವನ್ನು ಮಾಡಿಕೊಂಡಿಲ್ಲ. ಮೊದಲು ಅವರಿಗೆ ಸ್ವಲ್ಪ ಬಡತನವಿತ್ತು. 2 ಮಕ್ಕಳಾದರೆ ಸಾಕುವುದು ತುಂಬ ಕಷ್ಟ. ಒಂದೇ ಮಗು ಆದರೆ ಚೆನ್ನಾಗಿ ಸಾಕಬಹುದು, ಎಲ್ಲವನ್ನು ಕೊಡಿಸಬಹುದು ಅನ್ನುವುದು ಅವರ ಆಸೆಯಾಗಿತ್ತು. ಚಿಕ್ಕಂದಿನಲ್ಲಿ ಅಮ್ಮ ಸಂಬಂಧಿಕರ ಮಕ್ಕಳನ್ನು ಎತ್ತಿಕೊಂಡರೆ ನಾನು ಅಳುತ್ತಿದ್ದೆ. ಅಷ್ಟೊಂದು ಪೊಸೆಸಿವ್. ಏನೇ ಇದ್ದರೂ ಓದುವುದರಲ್ಲಿ ತುಂಬ ಸ್ಮಾರ್ಟ್. ಚೆನ್ನಾಗಿ ಓದುತ್ತಿದ್ದೆ. ಒಂದು ಸಲ ಶಾಲೆಯಲ್ಲಿ ಕೇಳಿದರೆ ಅದನ್ನು ಡಿಟೋ ಅದೇ ರೀತಿ ಬರೆಯುತ್ತಿದ್ದೆ. ತುಂಬ ಹೊತ್ತು ಓದಬೇಕು. ಆ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಮನೆಯಲ್ಲಿ ಎಲ್ಲರಿಗೂ ನಾನೆಂದರೆ ತುಂಬ ಅಭಿಮಾನವಿತ್ತು. ನಮ್ಮ ಮಗು ತುಂಬ ಚೆನ್ನಾಗಿ ಓದುತ್ತಾನೆ ಅಂತ. ನಾನು SSLC ಓದಬೇಕಾದಾಗ ಅಪ್ಪ ಅಮ್ಮ ಅವರಿಗೆ ತಿಳಿಯದೆ ಮಿಸ್ ಆಗಿ 2ನೇ ಮಗುವಿಗೆ ಪೇರೆಂಟ್ಸ್ ಆಗುವುದರಲ್ಲಿ ಇದ್ದರು. ಇದು ಒಂದು ಅನ್ಎಕ್ಸ್ಪೆಕ್ಟೆಡ್. ಅವರಿಗೆ 2ನೇ ಮಗು ಬೇಕಾಗಿರಲಿಲ್ಲ. ಆದರೂ ಅಮ್ಮ ಪ್ರೆಗ್ನೆಂಟ್ ಆಗಿಬಿಟ್ಟರು. ಅವರು ಖುಷಿಯಾಗಿ ಇದ್ದರು. ಈ ಸಮಯಕ್ಕೆ ಅಪ್ಪ ಅಮ್ಮ ತುಂಬ ಶ್ರೀಮಂತರಾಗಿದ್ದರು. ಕೇವಲ ಒಬ್ಬನೇ ಮಗ. ಈಗ ಇರುವ ಮೂಡ್ ಇನ್ನು ಸ್ವಲ್ಪ ಹೊತ್ತಿಗೆ ಬದಲಾಗುತ್ತದೆ. ಆ ರೀತಿಯ ಮಗುವಿಗೆ ಆಸ್ತಿಯನ್ನು ಹೇಗೆ ಕೊಟ್ಟು ಹೋಗುವುದು, ಇದರ ಬಗ್ಗೆ ಅವರಿಗೆ ತುಂಬ ಯೋಚನೆ ಇತ್ತು. ಅದಕ್ಕಾಗಿ ಒಂದು ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರು. ಅವರಿಗೆ ತಿಳಿದಿರಲಿಲ್ಲ ಅವರಿಗೆ ಇನ್ನೊಂದು ಮಗು ಮಾಡಿ ಕೊಳ್ಳುವಷ್ಟು ಶಕ್ತಿ ಇದೆ ಅಂತ. ಆದರೆ ದೇವರು ಅವರಿಗೆ ಇನ್ನೊಂದು ಮಗು ಕೊಡುತ್ತಿದ್ದಾನೆ. ಅಪ್ಪ ಅಮ್ಮನಿಗೆ ಖುಷಿ. ಆದರೆ ಅವರು ಕೇವಲ ಎದುರುತ್ತಿರುವುದು ಸಮಾಜಕ್ಕಲ್ಲ, ನನಗಾಗಿ. ನನ್ನ ಮನಸ್ಸಿನ ಪರಿಸ್ಥಿತಿ ಹೇಗಾಗುತ್ತದೆ, ಇವನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಅದಕ್ಕಾಗಿ ನನ್ನನ್ನು ನೋಡಲು ಒಬ್ಬ ಕೆಲಸದವರನ್ನು ಇಟ್ಟರು. ಪ್ರತಿ ಸಲ ಕೆಲಸದವರು ನನ್ನ ಜೊತೆಯಲ್ಲಿ ಇರುತ್ತಾರೆ. ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾರೆ. ನಾನು ತುಂಬ ಅದೃಷ್ಟವಂತ ಅಂತ ಒಂದು ಬಾರಿ ಅನಿಸಿದರು. ಇನ್ನೊಂದು ಬಾರಿ ಅಪ್ಪ ಅಮ್ಮ ನನ್ನಿಂದ ತುಂಬ ದೂರ ಹೋಗಿದ್ದಾರೆ ಅಂತ ಅನಿಸಲು ಶುರುವಾಯಿತು. ಅಮ್ಮನಿಗೆ 2ನೇ ಮಗು ಹೆಣ್ಣು ಮಗುವಾಯಿತು. ನೋಡಲು ನನ್ನ ರೀತಿ ಇತ್ತು. ಅವಳು ಸ್ವಲ್ಪ ದೊಡ್ಡವಳಾದರೆ ನಾವಿಬ್ಬರು ಟ್ವಿನ್ಸ್ ರೀತಿ ಆಗುತ್ತೇವೆ, ಅಷ್ಟು ನನ್ನ ಹೋಲಿಕೆ ಇತ್ತು. ಪ್ರತಿಯೊಬ್ಬರು ಅದೇ ರೀತಿ ಹೇಳಿದಾಗ ನನಗೆ ಕೋಪ ಬರುತ್ತಿತ್ತು. ನೀನು ನಿನ್ನ ತಂಗಿ ಒಂದೇ ರೀತಿ ಇದ್ದೀರಾ, ನೀವಿಬ್ಬರು ಒಂದೇ ರೀತಿ ಅಂತ ಹೇಳಿದಾಗ ಅವಳು ಹೇಗೆ ನನ್ನ ತಂಗಿ ಆಗುತ್ತಾಳೆ, ಅವಳನ್ನು ಪದೇ ಪದೇ ನನ್ನ ಹೆಸರಿನ ಜೊತೆ ಸೇರಿಸುತ್ತಾರೆ ಅನ್ನುವುದನ್ನು ಕೇಳಿಸಿಕೊಂಡು ನನಗೆ ಇರಿಟೇಟ್ ಆಗುತ್ತಿತ್ತು. ನಾನು ಒಬ್ಬನೇ ಕುಳಿತುಕೊಂಡು ಬಾತ್ರೂಮ್ನಲ್ಲಿ ಅಳುತ್ತಿದ್ದೆ ಜೋರಾಗಿ. ರೂಮಿನಲ್ಲಿ ಅಳಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲರೂ ಬಂದು ನನ್ನನ್ನು ಸಮಾಧಾನ ಮಾಡುತ್ತಿದ್ದರು. ಆದರೆ ನನಗೆ ಸಮಾಧಾನ ಬೇಕಾಗಿರಲಿಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಬೇಕು. ಆದರೆ ತಂಗಿ ಚಿಕ್ಕವಳು ಅಂತ ಅವಳ ಜೊತೆಯಲ್ಲಿ ತುಂಬ ಸಮಯವನ್ನು ಅವರು ಕಳೆಯುತ್ತಾರೆ. ನನ್ನನ್ನು ಒಬ್ಬಂಟಿಯಾಗಿ ಮಾಡಿಬಿಟ್ಟರು. ನನ್ನ ಅಪ್ಪ ಅಮ್ಮನ ಮೇಲಿನ ಕೋಪಕ್ಕೆ PUC ಆದ ನಂತರ ನಾನು ಹಾಸ್ಟೆಲ್ಗೆ ಸೇರಿಕೊಂಡೆ. PUCಯಲ್ಲಿ ಒಳ್ಳೆಯ ಅಂಕ, ಅದರಿಂದ ಒಳ್ಳೆ ಕಾಲೇಜಿನಲ್ಲಿ ಡಿಗ್ರಿ ಸಿಕ್ಕಿತು. ನಾನು ಮನೆಯಿಂದ ದೂರ ಹೋಗಬೇಕಾಗಿತ್ತು. ಅಪ್ಪ ಅಮ್ಮ ಇದ್ದಿದ್ದು ಮಂಡ್ಯದ ಒಂದು ಚಿಕ್ಕ ಊರಿನಲ್ಲಿ. ನಾನು ಈಗ ಬೆಂಗಳೂರಿಗೆ ಶಿಫ್ಟ್ ಆದೆ. ನನಗೆ ಮನಸ್ಸಿನಲ್ಲಿ ನಿಜವಾಗಲೂ ಇಷ್ಟವಿಲ್ಲ ಅಪ್ಪ ಅಮ್ಮನಿಂದ ದೂರ ಹೋಗುವುದು. ಆದರೆ ಅಪ್ಪ ಅಮ್ಮ ನನ್ನ ಕಣ್ಣೆದುರಿಗೆ ನನ್ನನ್ನು ದೂರ ಮಾಡುತ್ತಿದ್ದಾರೆ. ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇಲ್ಲಿ ಇದ್ದರೆ ಪ್ರತಿದಿನ ಅವರ ಜೊತೆ ಜಗಳ, ಮನಸ್ತಾಪ.
ಎಲ್ಲರೂ ಕಣ್ಣೀರು ಹಾಕುತ್ತೇವೆ, ಊಟ ಮಾಡುವುದಿಲ್ಲ. ನನ್ನ ಕಷ್ಟ ಅವರಿಗೆ ಅರ್ಥವಾಗುತ್ತಿಲ್ಲ. ಅವರಿಗೆ ಅವರ ಮುದ್ದಿನ ಮಗಳು ಮಾತ್ರ ಬೇಕು. ನಾನು ನತದೃಷ್ಟ ಅಂತ ಮನೆಯನ್ನು ಬಿಟ್ಟು ಹೊರಟು ಹೋದೆ. ಅಪ್ಪ ಅಮ್ಮನಿಗೂ ಕೂಡ ಗೊತ್ತೇನೋ, ಆದರೆ ಅವರು ಜಾಸ್ತಿ ಪ್ರಶ್ನೆ ಮಾಡಿಲ್ಲ. ದಿನಗಳು ಕಳೆದಂತೆ ಹಾಸ್ಟೆಲ್ ನನಗೆ ತುಂಬ ಅಭ್ಯಾಸವಾಯಿತು, ಹೊಂದಿಕೆ ಆಯಿತು. ಎಲ್ಲರಿಗೂ ನಾನೆಂದರೆ ಇಷ್ಟ. ನಾನು ಒಂಥರ ಪ್ಲೇ ಬಾಯ್. ನನ್ನ ದುಃಖವನ್ನು ಮರೆಯಲು ನಾನು ತುಂಬ ಜನ ಹುಡುಗಿಯರನ್ನು ಡೇಟ್ ಮಾಡಿದೆ. ಕೇವಲ ಅವರನ್ನು ನನ್ನ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಂಡೆ. ಅವರ ಹಠ ನನ್ನ ಜೊತೆ ನಡೆಯುವುದಿಲ್ಲ. ನಾನು ತುಂಬ ಒಳ್ಳೆಯವನು, ಆದರೆ ಸ್ವಾರ್ಥಿ. ನನಗಿಂತ ದೊಡ್ಡ ಹುಡುಗಿಯರ ಜೊತೆಯೂ ಡೇಟ್ ಮಾಡಿದೆ, ಆದರೆ ಇಲ್ಲಿಯವರೆಗೂ ಯಾರಲ್ಲೂ ನನಗೆ ಅಷ್ಟೊಂದು ತೃಪ್ತಿ ಸಿಕ್ಕಿಲ್ಲ. ಇಂದು ನಾನು ಕೆಲಸ ಮಾಡಬೇಕಾದಾಗ ಸಡನ್ನಾಗಿ ತಂಗಿಯ ಫೋನಿಂದ ಕಾಲ್ ಬಂತು. ನಾನು ಪಿಕ್ ಮಾಡಿಲ್ಲ. ಕೆಲಸ ಇರಬೇಕಾದಾಗ ಇವಳೇನು ಫೋನ್ ಮಾಡಿದ್ದಾಳೆ, ಇವಳಿಗೆ ಕೆಲಸವಿಲ್ಲವೇ ಅಂತ ಅಂದುಕೊಂಡರು. ಪುನಃ ಕಾಲ್ ಮಾಡಿದ್ದಳು. ಕಾಲ್ ಪಿಕ್ ಮಾಡಿದಾಗ ಅವಳು ಒಂದೇ ಸಮನೆ ಜೋರಾಗಿ ಅಳುತ್ತಿದ್ದಾಳೆ. ಅಣ್ಣ ಅಜ್ಜಿ ಕೋಮಾಗೆ ಹೊರಟು ಹೋದರು. ನಿನ್ನನ್ನು ತುಂಬ ಕೇಳುತ್ತಿದ್ದರು. ಎಷ್ಟು ಸಲ ಕಾಲ್ ಮಾಡಿದರು, ನೀನು ಫೋನನ್ನು ಎತ್ತಿಲ್ಲ. ಅವರು ಸ್ವಲ್ಪ ಚೆನ್ನಾಗಿ ಇದ್ದಾಗ ಬಂದು ನೋಡಿಕೊಂಡು ಹೋಗು ಅಂದರೂ ಬಂದಿಲ್ಲ. ಅಷ್ಟೇ ಅಲ್ಲ, ಅಜ್ಜಿ ಇರುವ ಊರಿಗೆ ಹೋದೆ. ಅಷ್ಟರಲ್ಲಿ ನನ್ನ ಅಜ್ಜಿ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು. ಅದು ತುಂಬ ದುಃಖವಾದ ವಿಷಯ. ಏಕೆಂದರೆ ಅಪ್ಪ ಅಮ್ಮ ತಂಗಿಯ ಜೊತೆ ಬ್ಯುಸಿ ಆದಾಗ ಅಜ್ಜಿ ನನ್ನನ್ನು ಸಾಕಿದ್ದು. ಪದೇ ಪದೇ ಕರೆಯುತ್ತಿದ್ದರು. ಫೋನ್ ಮಾಡಿದಾಗ, ಬಾ ಮಗನೇ, ನಿನ್ನನ್ನು ಒಂದು ಬಾರಿ ನೋಡಬೇಕು. ಆಗ ಅವರ ಮಾತನ್ನು ಕೇಳಿಲ್ಲ. ಈಗ ದುಃಖ ಪಡುತ್ತಿದ್ದೇನೆ. ನನಗೆ ಕಣ್ಣೀರು ಬರುತ್ತಿದೆ. ಎಲ್ಲರೂ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾರೆ, ಸಮಾಧಾನ ಮಾಡುತ್ತಿದ್ದಾರೆ. ಏಕೆಂದರೆ ಅಜ್ಜಿಗೆ ನಾನೆಂದರೆ ಪ್ರಾಣ. ನನಗೂ ಅಜ್ಜಿ ಎಂದರೆ ಪ್ರಾಣ. ಇಂದು ನನ್ನ ಪ್ರಾಣ ಹೋಯಿತು. ನನಗೆ ಯಾರೂ ಇಲ್ಲ ಅಂತ ನಿಜವಾಗಲೂ ಅನ್ನಿಸಲು ಶುರುವಾಯಿತು. ಅಜ್ಜಿ ಕಾರ್ಯಗಳು ಆದ ತಕ್ಷಣ ಲಾಯರ್ ಬಂದು ವಿಲ್ಲನ್ನು ಓದಲು ಪ್ರಾರಂಭಿಸಿದರು. ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ. ಆದರೆ ನನ್ನ ತಂಗಿಗೆ ಕೇವಲ 100ರಲ್ಲಿ 5% ನಾನು ಇಷ್ಟಪಟ್ಟರೆ ಕೊಡಬಹುದು. ಇಲ್ಲವಾದರೆ ಎಲ್ಲವನ್ನು ನಾನು ಇಟ್ಟುಕೊಳ್ಳಬಹುದು. ನೀನು ಚಿಕ್ಕಂದಿನಿಂದ ತುಂಬ ಕಷ್ಟಪಟ್ಟಿದ್ದೀಯ. ಪ್ರತಿಯೊಂದಕ್ಕೂ ನಿನ್ನನ್ನು ನೀನು ದೂಷಣೆ ಮಾಡಿಕೊಂಡು ನಿನ್ನ ತಂಗಿಗೆ ನಿನ್ನ ಪ್ರೀತಿ ಬೇಕು. ದುಡ್ಡು ಬೇಡ. ಅವಳು ಚೆನ್ನಾಗಿ ಓದುತ್ತಾಳೆ, ಒಳ್ಳೆಯ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ. ಅವಳ ಅಪ್ಪ ಅಮ್ಮ ಮದುವೆ ಮಾಡುತ್ತಾರೆ. ನೀನು ಮದುವೆ ಆದರೆ ಮಾತ್ರ ಎಲ್ಲ ಆಸ್ತಿ ನಿನಗೆ. ಇಲ್ಲವಾದರೆ ನಿನ್ನ ತಂಗಿಗೆ ಆಟೋಮೆಟಿಕ್ ಆಗಿ ಹೋಗುತ್ತದೆ. ನನಗೆ ಆಶ್ಚರ್ಯವಾಯಿತು. ಅಜ್ಜಿ ಈ ರೀತಿ ಮಾಡಿದ್ದಾರೆ ಅಂತ ಬೇಸರವಾಯಿತು. ನನಗೂ 30 ಆಯಿತು. ಮದುವೆ ಆಗಲಿ ಅಂತ ಈ ರೀತಿ ಮಾಡಿರಬಹುದು. ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆಗೆ ಒಪ್ಪಿಕೊಂಡೆ. ಆದರೆ ಒಂದು ಕಂಡೀಷನ್, ಹುಡುಗಿ ನನಗಿಂತ 10 ವರ್ಷ ಚಿಕ್ಕವಳಾಗಿರಬೇಕು. ನನಗಿಂತ ದೊಡ್ಡ ಹುಡುಗಿ, ನನ್ನ ವಯಸ್ಸಿನ ಹುಡುಗಿ ನನಗೆ ಬೇಡವೇ ಬೇಡ. ಅಪ್ಪ ಅಮ್ಮ, ಇನ್ಯಾವುದಾದರೂ ಕಂಡೀಷನ್ ಇದ್ದರೆ ಹೇಳು, ನಿನ್ನ ಕಂಡೀಷನ್ಗೆ ತಕ್ಕಂತೆ ಹುಡುಗಿ ಹುಡುಕುತ್ತೇವೆ ಅಂತ ಹೇಳಿದರು. ನಾನು ಹೇಳಿದೆ, ಇದೊಂದೇ ಕಂಡೀಷನ್. ಹುಡುಗಿ ಮಾತ್ರ ನಾನು ಹೇಳುವ ಹಾಗೆ ಕೇಳಬೇಕು. ನನಗಿಂತ ದೊಡ್ಡವಳಾದರೆ ಅಥವಾ ನನ್ನ ವಯಸ್ಸಿನವಳಾದರೆ ಕೇಳುವುದಿಲ್ಲ ಅಂತ ಹೇಳಿದಾಗ ಅವರು ಕೂಡ ಒಪ್ಪಿದರು. ಹೆಣ್ಣನ್ನು ನೋಡಲು, ಒಪ್ಪಿನ ಮಾತನ್ನು ಮಾಡಿಕೊಳ್ಳಲು ಈ ರೀತಿ ಸಣ್ಣ ಪುಟ್ಟ ಶಾಸ್ತ್ರಗಳಿಗೆ ನನ್ನನ್ನು ಕರೆಯಲಿಲ್ಲ. ನನಗೆ ಮನಸ್ಸಿನೊಳಗೆ ಬೇಸರವಾಯಿತು, ಆದರೆ ಮೇಲೆ ತೋರಿಸಿಕೊಂಡಿಲ್ಲ. ನನ್ನ ಬದುಕು ಮುಗಿದು ಹೋಗುತ್ತದೆ ನನಗಿಂತ ದೊಡ್ಡ ಹುಡುಗಿಯನ್ನು ಮಾಡಿಕೊಂಡರೆ ಅಂತ ಪದೇ ಪದೇ ಹೇಳುತ್ತಿದ್ದೆ. ಮದುವೆ ಹಿಂದಿನ ದಿನ ಬಂದೆ. ಮದುವೆ ಆಗುವವರೆಗೂ ಹುಡುಗಿಯ ಮುಖವನ್ನು ನೋಡಬಾರದು ಅಂತ ಹೇಳಿದ್ದರು. ಅದಕ್ಕೆ ಸುಮ್ಮನಾದೆ. ಇಷ್ಟು ದಿನ ಕಾದಿದ್ದೇನೆ, ಇನ್ನೂ ಒಂದು ದಿನ ಅಲ್ಲವೇ? ಮದುವೆಯ ಹುಡುಗಿಯ ಮುಖವನ್ನು ಒಂದು ಶಾಲಿಂದ ಮುಚ್ಚಿದ್ದರು. ಅವಳಿಗೆ ಏನೂ ಕಾಣುತ್ತಿಲ್ಲ. ಆ ಕಡೆ ಈ ಕಡೆ ಇಬ್ಬರು ಕೈಯನ್ನು ಹಿಡಿದುಕೊಂಡು ಮಂಟಪದ ಕಡೆ ಕರೆದುಕೊಂಡು ಬರುತ್ತಿದ್ದಾರೆ. ಹುಡುಗಿಯ ಮೈಮಾಟ ಚೆನ್ನಾಗಿದೆ, ಆದರೆ ಅವಳ ಮುಖ ಕಾಣುತ್ತಿಲ್ಲ. ನನ್ನ ಹಣೆಯ ಮೇಲೂ ಕೂಡ ಹೂಗಳನ್ನು ಇಟ್ಟಿದ್ದಾರೆ. ನನಗೂ ಸರಿಯಾಗಿ ಕಾಣುತ್ತಿಲ್ಲ, ಆದರೆ ಅವಳಿಗೆ ಹೋಲಿಸಿದರೆ ಪರವಾಗಿಲ್ಲ ಅಂತ ಅನಿಸಿತು. ನಾನು ತುಂಬ ಪರದಾಡುತ್ತಿದ್ದೇನೆ ಅವಳ ಮುಖವನ್ನು ನೋಡಲು. ಅಂತೂ ಇಂತೂ ತಾಳಿ ಕಟ್ಟಿದೆ. ಈಗ ಅವಳ ಮುಖ ನೋಡುತ್ತೇನೆ ಅಂದರೆ
ಮೊದಲ ರಾತ್ರಿ ಮಾತ್ರ ನೀನು ನಿನ್ನವಳ ಮುಖವನ್ನು ನೋಡಬೇಕು ಅಂತ ಹೇಳಿದರು. ನಾನು ಒಪ್ಪಿದೆ. ಅಪ್ಪ ಬಂದು ನನ್ನ ಬಳಿ ಹೊಸದಾಗಿ ಮದುವೆಯಾಗಿದ್ದೀಯ, ನಿನ್ನದು ಹೊಸ ಜೀವನ, ಹುಡುಗಿಯನ್ನು ಚೆನ್ನಾಗಿ ನೋಡಿಕೊ ಅಂದಾಗ ನಾನು ಜೋರಾಗಿ ನಕ್ಕೆ. ನಾನು ಹುಡುಗಿಯನ್ನು ನೋಡಿಕೊಳ್ಳುತ್ತೇನೆ, ಅದಕ್ಕೆ ನನಗಿಂತ 10 ವರ್ಷ ಚಿಕ್ಕ ಹುಡುಗಿ ನನಗೆ ಬೇಕು ಅಂತ ಹೇಳಿರುವುದು. ಅವಳು ನಾನು ಹೇಳಿದ ಹಾಗೆ ಕೇಳಬೇಕು, ಅವಳು ಹೇಳಿದ ಹಾಗೆ ನಾನು ಕೇಳುವುದಿಲ್ಲ. ಅಪ್ಪ ಬೇಸರ ಮಾಡಿಕೊಂಡು ಹೊರಗೆ ಹೊರಟು ಹೋದರು. ನನಗೂ ಕೂಡ ಅದೇ ಬೇಕಿತ್ತು. ಮೊದಲ ರಾತ್ರಿ ಹೋದಾಗ ನನ್ನವಳು ಹಾಸಿಗೆ ಮೇಲೆ ಕುಳಿತಿದ್ದಾಳೆ. ಅವಳ ಮುಖವನ್ನು ನೋಡಿ ಖುಷಿ ಪಟ್ಟೆ. ತುಂಬ ಸುಂದರವಾಗಿದ್ದಾಳೆ. ನನಗಿಂತ 12 ವರ್ಷ ಚಿಕ್ಕವಳು ಅಂತ ಅನಿಸುತ್ತದೆ. ನನಗೆ ಈ ರೀತಿಯ ಹುಡುಗಿ ಬೇಕು. ಅವಳ ಮೇಲೆ ಹಾರಲು ಹೋದೆ. ಅವಳು ಪಕ್ಕ ಸರಿದಳು. ನಂತರ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಆಗ ನನ್ನ ಕೈಯನ್ನು ಕಚ್ಚಿದಳು. ನಾನು ನಿನ್ನ ಗಂಡ ಅಂದಾಗ ಅವಳು ಜೋರಾಗಿ ಕಿರುಚಿದಳು. ನಾನು ಅವಳ ಬಾಯನ್ನು ಮುಚ್ಚಿ ಅವಳ ಹಣೆಯ ಮೇಲೆ ಮುತ್ತು ಕೊಡುತ್ತಿದ್ದೆ. ಅಷ್ಟರಲ್ಲಿ ಯಾರೋ ಬಂದರು. ನನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ಬಾಗಿಲನ್ನು ತೆಗೆದೆ. ಅದು ಹುಡುಗಿಯ ಕಡೆಯ ಸಂಬಂಧ. ನೀವು ಯಾರು ಅಂತ ಕೇಳಿದಾಗ ಆಂಟಿ ತಡವರಿಸುತ್ತಿದ್ದರು. ನೀವು ನನ್ನ ಅತ್ತೆ, ಇವರ ಅಮ್ಮ ಅಲ್ಲವೇ ಅಂದಾಗ ಅವರು ಏನು ಮಾತನಾಡಲಿಲ್ಲ. ನಿಮ್ಮ ಮಗಳು ಅಂತ ಏನೋ ಹೇಳಲು ಹೋದಾಗ ಆ ಹುಡುಗಿ ಕಿರುಚುತ್ತಿದ್ದಾಳೆ. ಇವನು ನನ್ನ ಶೀಲವನ್ನು ಹಾಳು ಮಾಡುತ್ತಿದ್ದಾನೆ, ಇವನನ್ನು ಜೈಲಿಗೆ ಕಳಿಸಿ, ಇವನು ಕೆಟ್ಟವನು ಅಂತ ಒಂದೇ ಸಮನೆ ಮಾತನಾಡಿದಳು. ನನಗೆ ದುಃಖವಾಯಿತು. ಈ ಹುಡುಗಿಗೆ ಯಾವುದೇ ತಿಳುವಳಿಕೆ ಇಲ್ಲ, ಇವಳ ಜೊತೆ ಹೇಗೆ ಸಂಸಾರ ಮಾಡುವುದು ಅಂತ. ಕೊನೆಗೆ ನನ್ನ ಹೆಂಡತಿ ನನ್ನನ್ನು ತಳ್ಳಿದಳು. ನಾನು ನನ್ನ ಅತ್ತೆಯ ಮೇಲೆ ಬಿದ್ದೆ. ಅತ್ತೆಯ ಮೃದುವಾದ, ಸ್ವಲ್ಪ ದಪ್ಪನೆಯ ಆ ದೇಹ ನನ್ನ ದೇಹದ ಬಿಸಿಯನ್ನು ಇನ್ನೂ ಜಾಸ್ತಿ ಮಾಡಿತ್ತು. ನಾನು ನನ್ನನ್ನು ಮರೆತೆ ಈ ವ್ಯಾಮೋಹದಲ್ಲಿ. ಪುನಃ ಮೇಲೆ ಹೇಳಲು ಹೋದಾಗ ಸಾಧ್ಯವಾಗಲಿಲ್ಲ. ಪುನಃ ಅತ್ತೆ ಮೇಲೆ ಬಿದ್ದೆ. ಈ ಬಾರಿ ನನ್ನ ಮುಖ ಅವರ ಎದೆಗಳ ಮೇಲೆ ಇತ್ತು. ನನ್ನನ್ನು ನಾನು ಇನ್ನೂ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಕಾಮದ ವಾಸನೆ ಹೆಚ್ಚಾಯಿತು. ನನ್ನ ಹೆಂಡತಿ ಇನ್ನೂ ಮಾತನಾಡುತ್ತಿದ್ದಳು. ಅವಳನ್ನು ರೂಮಿನಿಂದ ಹೊರಗಡೆ ಹಾಕಿ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದೆ. ನನ್ನ ಅತ್ತೆಯನ್ನು ಹಾಸಿಗೆ ಮೇಲೆ ಮಲಗಿಸಿ ಅವರ ಬಟ್ಟೆಯನ್ನು ಕಿತ್ತೆಸೆದೆ. ಅವರು ಬೆತ್ತಲಾದರು. ನಂತರ ನಾನು ಬೆತ್ತಲಾಗಿ ಅವರ ದೇಹದ ಪ್ರತಿ ಭಾಗಕ್ಕೂ ಮುತ್ತು ಕೊಡಲು ಆರಂಭಿಸಿದೆ. ಅವರ ತುಟಿಗಳನ್ನು ಗಟ್ಟಿಯಾಗಿ ಕಚ್ಚಿದೆ. ಇಷ್ಟಕ್ಕೆ ನನ್ನ ಆಸೆ ಈಡೇರಲಿಲ್ಲ. ಅವರ ಎದೆಗಳನ್ನು ನನ್ನ ಕೈಯಿಂದ ಆಡಿಸಿದೆ. ನಾನು ಏನು ಮಾಡಿದರೂ ನನ್ನ ಅತ್ತೆ ಯಾವುದೇ ಗಲಾಟೆ ಮಾಡಲಿಲ್ಲ. ಸರಿಯಾಗಿ ಮಾಡಿಸಿಕೊಂಡರು. ಅತ್ತೆ ಅನ್ನುವುದನ್ನೇ ಮರೆತು ಬಿಟ್ಟೆ. ಅವರ ಬಿಳಿಯ ದೇಹ, ದಪ್ಪನೆಯ ಮೈಕಟ್ಟು ನನ್ನನ್ನು ಆಕರ್ಷಿಸಿತು. ಆಗ ಅನಿಸಿತು, ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರನ್ನು ಮದುವೆ ಆದರೆ ಚೆನ್ನಾಗಿ ಇರುತ್ತದೆ. ಚಿಕ್ಕವರು ಮಕ್ಕಳ ರೀತಿ ಆಡುತ್ತಾರೆ ಅಂತ ಅನಿಸಿತು. ಅತ್ತೆ ಚೆನ್ನಾಗಿ ಕೋಆಪರೇಟ್ ಮಾಡಿದರು. ಅವರ ದೇಹವನ್ನು ಸಂಪೂರ್ಣವಾಗಿ ನನಗೆ ಅರ್ಪಿಸಿದರು. ನಾನು ಅದರಲ್ಲಿ ಸಂಪೂರ್ಣವಾಗಿ ಆಟ ಆಡಿದೆ. ನನ್ನ ಗಂಡಸ್ತನವನ್ನು ತೃಪ್ತಿಯಾಗುವಷ್ಟು ತೋರಿಸಿದೆ. ಅವರು ಮನೋಪೂರ್ತಿ ಅದನ್ನು ಸ್ವೀಕರಿಸಿದರು. ಇದೇ ಮೊದಲ ಬಾರಿ. ನನಗೆ ಇಷ್ಟು ಹುಡುಗಿಯರಲ್ಲಿ ಈ ಅತ್ತೆ ಜೊತೆ ಸೇರಿದಾಗ ಸಿಕ್ಕಿದಷ್ಟು ಸಂತೋಷ ಸಿಕ್ಕಿಲ್ಲ. ರಾತ್ರಿ ಪೂರ್ತಿ ಅವರ ದೇಹದ ಮೇಲೆ ಮಲಗಿದೆ. ಇಬ್ಬರು ತುಂಬ ನಿದ್ರಿಸಿದೆವು. ಬೆಳಗ್ಗೆ ಎಚ್ಚರವಾದಾಗ ಸೂರ್ಯನ ಬೆಳಕಿನಲ್ಲಿ ನನ್ನ ಅತ್ತೆಯ ಸೌಂದರ್ಯವನ್ನು ನೋಡಿ ನಾನು ಯಾಮಾರಿದೆ. ಇವರನ್ನು ನನ್ನಿಂದ ಯಾವುದೇ ಕಾರಣಕ್ಕೂ ನಾನು ಕಳಿಸುವುದಿಲ್ಲ ಅನ್ನುವ ನಿರ್ಧಾರ ಮಾಡಿದೆ. ನಾನು ತುಂಬ ನೋವು ಕೊಟ್ಟೆ ರಾತ್ರಿಯೆಲ್ಲ. ಆದರೆ ಅವರು ಸ್ವಲ್ಪ ಕೂಡ ಬೇಸರ ಮಾಡಿಕೊಂಡಿಲ್ಲ. ಅವರು ನನ್ನನ್ನು ಪ್ರೀತಿ ಮಾಡುತ್ತಾರೆ. ಹೆಂಡತಿಗೆ ಡೈವರ್ಸ್ ಕೊಟ್ಟು ಅತ್ತೆಯನ್ನು ಮದುವೆ ಆಗೋಣ ಅನ್ನುವ ನಿರ್ಧಾರ ಮಾಡಿದೆ. ನಾನು ಚಿಕ್ಕವನು ಆದ ದಿನದಿಂದಲೂ ಹುಡುಕುತ್ತಿದ್ದ ಒಂದು ಹೆಣ್ಣು ಜೀವ ಯಾವ ರೀತಿ ಇರಬೇಕು ಅಂತ ಅಂದುಕೊಂಡೆ. ಅದೇ ರೀತಿ ಇದ್ದಾರೆ. ಆದರೆ ವಯಸ್ಸಿನಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್. ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿಕೊಳ್ಳುತ್ತೇನೆ ಅಂತ ನಾನು ಪುನಃ ಮೇಲೆ ಹೇಳಲು ಹೋದಾಗ ಆಯತಪ್ಪಿ ಅತ್ತೆಯ ಮೇಲೆ ಬಿದ್ದೆ. ಆಗ ಅವರು ನನ್ನನ್ನು ತೀಕ್ಷ್ಣವಾಗಿ ನೋಡಿ ನನ್ನ ತುಟಿಗೆ ಮುತ್ತು ಕೊಟ್ಟರು. ಇಬ್ಬರು ಫ್ರೆಶ್ ಆಗಿ ಹೊರಗೆ ಹೋದೆವು. ಆಗ ಅಲ್ಲೇ ಇದ್ದ ಸ್ಟಡಿ ರೂಮಿಗೆ ಅತ್ತೆಯನ್ನು ಕರೆದುಕೊಂಡು ಹೋಗಿ ನಾನು ನಿಮ್ಮನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದಾಗ ಅವರು ನಕ್ಕು ಹೊರಟು ಹೋದರು. ಏನೂ ಮಾತನಾಡಲಿಲ್ಲ.
ಈ ನಗುವಿನ ಅರ್ಥ ಏನೋ ಅಂತ ತಿಳಿಯಲಿಲ್ಲ. ನನ್ನ ಹೆಂಡತಿ ಅಡುಗೆ ಮನೆಯಲ್ಲಿ ಇದ್ದಳು, ಬರಲಿಲ್ಲ. ಅವಳಿಗೆ ನನ್ನ ಮೇಲೆ ಕೋಪ ಇರಬಹುದು, ಆದರೆ ಮನೆಯಲ್ಲಿ ಯಾರೂ ಆ ವಿಷಯವನ್ನು ಪ್ರಶ್ನೆ ಮಾಡುತ್ತಿಲ್ಲ. ನನಗೆ ಅದೇ ಆಶ್ಚರ್ಯ. ನನ್ನ ಅತ್ತೆ ಕೂಡ ತುಂಬ ರಿಲ್ಯಾಕ್ಸ್ ಆಗಿದ್ದಾರೆ. ನಾನು ಊಟಕ್ಕೆ ಕುಳಿತುಕೊಂಡಾಗ ನನ್ನ ಅಪ್ಪ ಹೇಳುತ್ತಾರೆ, ನೀನು ಕುಳಿತುಕೊಳ್ಳಮ್ಮ ಅವನ ಪಕ್ಕ ಅಂತ. ಅದು ಯಾರು ಅಂತ ನೋಡಿದಾಗ ನನ್ನ ಅತ್ತೆ ಅಂತ. ರಾತ್ರಿ ಪೂರ್ತಿ ಯಾರ ಜೊತೆ ನಾನು ಸಂಸಾರ ಮಾಡಿದೆ, ಅವರ ದೇಹರಸವನ್ನು ಹೀರಿದೆ. ಅವರು ನನ್ನ ಅತ್ತೆ ಅಲ್ಲ, ನನ್ನ ಧರ್ಮಪತ್ನಿ. ನೋಡಲು ನನಗಿಂತ ದೊಡ್ಡವರು ಅಂತ ಅನಿಸುತ್ತದೆ, ಆದರೂ ಸುಂದರವಾಗಿದ್ದಾರೆ. ಅಪ್ಪ, ಇವರು ನನ್ನ ಹೆಂಡತಿ ಅಂತ ಹೇಳಿದಾಗ ಹೌದು ಅಂತ ತಲೆ ಅಲ್ಲಾಡಿಸಿದರು. ನಿಜವಾಗಲೂ ಕನ್ಫ್ಯೂಸ್ ಆಯಿತು. ಆಗ ನನ್ನ ತಂಗಿ, ಅಣ್ಣ ಇವರು ನಿನ್ನ ಹೆಂಡತಿ ಆ ಹುಡುಗಿ ಅಂತ ಕೇಳಿದಾಗ ಅವಳು ನನ್ನ ಗೆಳತಿ. ನೀನು ಅಪ್ಪನಿಗೆ ಹೇಳಿದೆಯಂತೆ ನಾನು ತುಂಬ ಚಿಕ್ಕ ಹುಡುಗಿಯನ್ನು ಮದುವೆ ಆಗಬೇಕಿತ್ತು ಅಂತ. ಚಿಕ್ಕ ಹುಡುಗಿಯನ್ನು ಮದುವೆ ಆದರೆ ರಾತ್ರಿ ಅವಳು ಮಾಡಿದ ಹಾಗೆ ಮಾಡುತ್ತಾರೆ. ನೀನು ಹೊರಟ, ನಿನಗೆ ಮೆಚ್ಯೂರ್ ಆಗಿರುವ, ನಿನಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡ ಹುಡುಗಿ ಬೇಕು ಅಂತ ಅಜ್ಜಿ ಇವರನ್ನು ಹುಡುಕಿ ಇಟ್ಟಿದ್ದರು. ಇವರು ಅಜ್ಜಿಯ ಗೆಳತಿಯ ಮೊಮ್ಮಗಳು. ಡಾಕ್ಟರ್ ಇವರು ವೃತ್ತಿಯಲ್ಲಿ. ನೀನು ಇಂಜಿನಿಯರ್, ಇವರು ಡಾಕ್ಟರ್. ನನಗೆ ಇನ್ನೂ ತಲೆ ಬಿಸಿಯಾಯಿತು. ಡಾಕ್ಟರ್ ಆದರೂ ನಾನು ಕೊಟ್ಟ ಚಿತ್ರಹಿಂಸೆಯನ್ನು ತಡೆದುಕೊಂಡಿದ್ದಾರೆ. ಇವಳಿಗಿಂತ ಒಳ್ಳೆಯ ಹುಡುಗಿ ನನಗೆ ಸಿಗಲು ಸಾಧ್ಯವಿಲ್ಲ ಅಂತ ಅವರ ಕೈಯನ್ನು ಹಿಡಿದುಕೊಂಡೆ. ಅವರು ನಕ್ಕರು. ನನ್ನನ್ನು ಕ್ಷಮಿಸಿ, ನೀವು ರಾತ್ರಿ ಏಕೆ ಹೇಳಿಲ್ಲ ನನ್ನ ಹೆಂಡತಿ ಅಂತ ಹೇಳಿದಾಗ ನೀವು ಹೇಳಲು ಅವಕಾಶ ಎಲ್ಲಿ ಮಾಡಿಕೊಟ್ಟಿರಿ? ನನ್ನನ್ನು ನೋಡಿದ ತಕ್ಷಣ ನನ್ನ ಮೇಲೆ ಹಾರಿದಿರಿ ಅಂದಾಗ ನಾನು ನನ್ನ ಅತ್ತೆ ಅಂತ ಅಂದುಕೊಂಡಿದ್ದ ನನ್ನ ನಿಜವಾದ ಹೆಂಡತಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹಣೆ ಮೇಲೆ ಮುತ್ತು ಕೊಟ್ಟೆ. ನನ್ನ ಕೆಲಸವನ್ನು ನನ್ನ ಹೆಂಡತಿ ಇದ್ದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸಿಕೊಂಡೆ. ಅವಳು ಏನು ಹೇಳಿದರೋ ಅದೇ ರೀತಿ ಕೇಳುತ್ತಿದ್ದೆ, ಏಕೆಂದರೆ ಅವರಿಗೆ ನನಗಿಂತ ಬುದ್ಧಿ ಜಾಸ್ತಿ, ತುಂಬ ಮೆಚೂರ್. ಇಷ್ಟು ದಿನ ಹೊರಟ ಮಗುವಿನ ರೀತಿ ಇದ್ದ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ನನ್ನ ಹೆಂಡತಿ ಪರಿವರ್ತನೆ ಮಾಡಿದಳು. ನನ್ನ ಅಪ್ಪ, ಅಮ್ಮ, ತಂಗಿ ಎಲ್ಲರ ಜೊತೆ ನನ್ನ ಸಂಬಂಧ ಕಾಲಕ್ರಮೇಣ ಸರಿ ಹೋಯಿತು. ಎಲ್ಲ ಒಳ್ಳೆಯದು ಮಾಡಿದ್ದು ನನ್ನ ಹೆಂಡತಿ. ಅವಳಿಂದ ಇದೆಲ್ಲ ಸಾಧ್ಯವಾಯಿತು. ನನ್ನ ಮತ್ತು ನನ್ನ ಮನೆಯವರ ಮಧ್ಯೆ ಬ್ರಿಡ್ಜ್ ಆದರು. ಪ್ರತಿ ರಾತ್ರಿಯೂ ನನಗೆ ಮೊದಲ ರಾತ್ರಿ. ಅಷ್ಟು ಚೆನ್ನಾಗಿ ನನ್ನ ಹೆಂಡತಿ ನನ್ನನ್ನು ನೋಡಿಕೊಳ್ಳುತ್ತಾಳೆ. ಅವಳ ಪ್ರೀತಿಗೆ ನಾನು ಆಭಾರಿ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.